ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ವಾಟರ್ ಆ್ಯಪಲ್ದು ಈಚ್ ಆಗಿದ್ದು ಅದು ವಿಡಿಯೋ ಒಂದು ಶೇರ್ ಮಾಡಿದ್ದೆ. ಈಗ ನೋಡಿ ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು ಅಷ್ಟೇ ಆ ವಿಡಿಯೋ ಮಾಡಿ. ಈಗ ಈಚೆಲ್ಲ ಹಣ್ಣಾಗಿದ್ದಾವೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಈ ಥರ ನನ್ನ ಹತ್ರ 3 ಗಿಡ ಇದೆ. 3 ಗಿಡ ಸತಿ ಇದು ಲಾಸ್ಟ್ ಒಂದು 3 ಇಯರ್ಸ್ ಆಯಿತು, ಅಲ್ಲ 4 ಇಯರ್ಸ್ ಆಯಿತು. ಫಸ್ಟ್ 3 ಇಯರ್ಸ್ ಹಣ್ಣೇ ಬಿಟ್ಟಿರಲಿಲ್ಲ, ಸ್ವಲ್ಪನೂ ಬಿಟ್ಟಿಲ್ಲ. ಬಟ್ ಈ ವರ್ಷ ಒಟ್ಟಿಗೆ ಬಿಟ್ಟಿದೆ, ನೋಡಿ ಎಷ್ಟು ಬಿಟ್ಟಿದೆ ಅಂತ. ಆಲ್ಮೋಸ್ಟ್ ಏನಂದ್ರೆ ತುಂಬ ಅಂದರೆ ತುಂಬಾ ಬಿಟ್ಟಿದೆ ಹಣ್ಣು. ಎಷ್ಟು ಹಣ್ಣು ಮೇಡೆ ಇದೆಯೋ ಅಷ್ಟೇ ಹಣ್ಣು ಕೆಳಗಡೆ ಬಿದ್ದಿದೆ, ಸಖತ್ ಬಿದ್ದಿದ್ದಾವೆ. ನೋಡಿ, ನೀವು ಒಳಗಡೆ ಹೋಯ್ತು ಅಂದರೆ ಒಳಗಡೆ ತುಂಬ ಹಣ್ಣಿದ್ದಾವೆ. ಹಿಂಗೆ ಗೊಂಚುಗಟ್ಟಲೆ ಹಣ್ಣಿದ್ದಾವೆ. ನಾನು ಈ ಫಸ್ಟ್ ಟೈಮೇ ಇದು ನಾವು ಈ ಥರ ಇಷ್ಟೊಂದು ಹಣ್ಣು ನೋಡ್ತಾ ಇರೋದು. ಒಂದು ಯಾವ ಕಡೆ ಹೋದ್ರೂ ಹಣ್ಣುಗಳ ಮಾಲೆ ಇದೆ. ನೋಡಿ, ನೀವು ಈ ಕಡೆನೂ ಅಷ್ಟೇ ಎಷ್ಟೊಂದು ಹಣ್ಣಿದೆ. ನಾವು ಆಲ್ರೆಡಿ 3 ದಿನದಿಂದ ತಿಂತಾ ಇದ್ದೀವಿ, ತಿಂದು ಕೂಡ ಇಷ್ಟೊಂದು ಹಣ್ಣಿದಾಗೆ ಉಳಿದಿದೆ. ಬಟ್ ಇದನ್ನು ನಾವು ಎಲ್ಲಿ ಮಾರೋದು ನಂಗೆ ಐಡಿಯಾ ಇಲ್ಲ ಅಷ್ಟು ಬೆಂಗಳೂರಲ್ಲಿ. ಈ ನಮ್ಮ ಕಡೆ ಹಳ್ಳಿ ಕಡೆ ಯಾರು ಅಷ್ಟು ತಗೊಳಲ್ಲ, ಹಂಗಾಗಿ ನಮಗೆ ಎಷ್ಟಾದಷ್ಟು ತಿಂತೀವಿ, ಇಲ್ಲ ಕೆಳಗಡೆ ಬಿದ್ದೋಗ್ತಾವೆ ಅಷ್ಟೇ. ನೋಡಿ, ಈ ಹಣ್ಣನ್ನೆಲ್ಲ ನಾವು ಆದಷ್ಟು ನಾವು ಯೂಸ್ ಮಾಡ್ತೀವಿ, ಜೊತೆಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಮ್ಮ ರಿಲೇಟಿವ್ಸ್ಗೆ ಕೊಡ್ತೀವಿ. ಹೂಕಳಪ್ಪ ಎಷ್ಟು ಬೇಕಷ್ಟ. ಹಣ್ಣು ಯಾವಂತ ಎಲ್ಲ ಹಣ್ಣೆ, ಎಲ್ಲ ಕೆಂಪಿರಲ್ಲ ಹಣ್ಣನೆ. ಹಂಗೆ ತಿನ್ನೋದ ತೊಳ್ಕೊಂಡು ಹಂಗೆ ತೊಳ್ಕೊಂಡು ತಿನ್ಬೋದು, ಏನು ನಾವೇನು ಕೆಮಿಕಲ್ಸ್ ಹೊಡೆದಿಲ್ಲ. ಸಿಪ್ಪೆ ತಿನ್ಬೋದು, ಬಟ್ ಅವ್ರ ಒಳಗಡೆ ಇರುವೆ ಇರ್ತವೆ. ನೋಡಿ ಸ್ನೇಹಿತರೆ, ನೀವು ಇದ್ರ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ಇರುವೆಗಳು ಇರ್ತವೆ. ಸ್ವಲ್ಪ ಕೊದ್ರಕ್ಕೆ ಅಂತ ತಿನ್ಬೇಕಾದಷ್ಟೇ ನೀವು. ನೋಡ್ಬೋದು ನೀವು ಕೆಳಗಡೆ ಎಷ್ಟು ಹಣ್ಣಿದೆ, ಅದಕ್ಕಿಂತ ಡಬಲ್ ಮೇಲ್ಗಡೆ ಇದೆ. ಬಟ್ ಮೇಲ್ಗಡೆ ನಮ್ಮ ಹತ್ರ ಕುಯ್ಯೋಕ್ಕೇನೂ ಇಲ್ಲ, ಹತ್ತಕ್ಕೂ ಆಗಲ್ಲ. ಸೊ ಹಾಗಾಗಿ ಅದೆಲ್ಲ ಪಕ್ಷಿಗಳಿಗೆ, ಬೇರೆ ಯಾವ್ದಾದ್ರು ಪ್ರಾಣಿಗಳು ತಿಂದ್ಕೊಂಡು ಹೋಗ್ತವೆ. ನೋಡಿ, ಇನ್ನೂ ಯಾವ ಲೆವೆಲಿಗೆ ಹಣ್ಣಿದೆ. ಈ ಥರ ಫುಲ್ ಸುತ್ತನೂ ಇದೆ. ಅದು ನೋಡಿದ್ರೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾವೇ ಗಿಡ ತಂದು ಹಾಕಿ ಈ ಲೆವೆಲಿಗೆ ಹಣ್ಣು ಬಿಡಿದ್ರೆ. ಸ್ನೇಹಿತರೆ, ನಮ್ಮ ಹತ್ರ ಇನ್ನೊಂದು ವಾಟರ್ ಆ್ಯಪಲ್ ಗಿಡ ಇದೆ. ನೋಡಿ, ಇದು ಯಾವ ಲೆವೆಲಿಗೆ ಕಾಯ್ಬಿಟ್ಟಿದೆ ಅಂತ. ತುಂಬಾ ಕಾಯ್ಬಿಟ್ಟಿದೆ ನೋಡಿ. ಇವು ಒಳಗಡೆ ಅಂತೂ ತುಂಬಾ ಹಣ್ಣಾಗ್ಬಿಟ್ಟಿದೆ. ಈ ಗಿಡ ಎಲ್ಲ ನಾವು ಹಾಸನ ಕೃಷ್ಣ ಹೋಟ್ಲು ಮುಂದಿದೆ, ಒಂದು ನರ್ಸರಿಯಿಂದ ತಂದಿದ್ದು. ಈಗ ವರ್ಷಕ್ಕೆ 4ನೇ ವರ್ಷ ಇದು. ತುಂಬ ಚೆನ್ನಾಗಿ ಕಾಯ್ಬಿಟ್ಟಿದೆ. ಗಿಡದ ರೇಟು ಒಂದು ಎಷ್ಟು 150-250 ಕೊಟ್ಟು ತಂದಿದ್ದು, ಬಟ್ ಮರ್ತೋಗಿದೆ ಎಷ್ಟು ಅಂತ. ಅಟ್ಲೀಸ್ಟ್ ಒಂದು ತೋಟಕ್ಕೆ 1-2 ಗಿಡ ಇದ್ದರೆ ಅಟ್ಲೀಸ್ಟ್ ಮನೆ ಪೂರ್ತಿ, ಮನೆ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಕೊಡ್ಬೋದು ಆರಾಮಾಗಿ. ನೋಡಿ ಎಷ್ಟಿದೆ ಅಂತ. ಒಂದೊಂದು ಸೈಡೇ ನೀವು ತುಂಬಾ ಹಣ್ಣಿದೆ.
ಸ್ವಲ್ಪ ನಮ್ಮ ಕೊಲೀಗ್ಸಿಗೆ ಜೊತೆಗೆ ಫ್ರೆಂಡ್ಸಿಗೆ ಯಾರು ಸಿಗ್ತಾರೆ ಅವ್ರಿಗೆ ಕೊಡ್ತೀನಿ. ಸುಮ್ಮನೆ ಬಿಟ್ಟರೆ ಉದುರೋಗ್ಬಿಡ್ತಾಯಿಲ್ಲ. ಯಾಕೆ ನೋಡಿ ನೀವು ಆಲ್ರೆಡಿ ಎಷ್ಟು ಉದುರಿದೆ ಕೆಳಗಡೆ ಅಂದರೆ ಅಷ್ಟೊಂದು ಉದುರೋಗ್ಬಿಟ್ಟಿದ್ದಾವೆ. ಹಂಗಾಗಿ ಸುಮ್ಮನೆ ಒಂದು 2 ದಿನ 3 ದಿನ ಅಷ್ಟೇ, ಹಣ್ಣಾದ್ಮೇಲೆ ಅವು ಉದುರೋಗ್ಬಿಡ್ತವೆ. ಸುಮ್ಮನೆ ವೇಸ್ಟು ಆಗೋದು ಬೇಡ ಅಂದ್ಬಿಟ್ಟು. ಇಲ್ಲ ವೇಸ್ಟ್ ಅಂತೂ ಆಗೋಲ್ಲ, ಯಾಕೆಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ತಿಂತಿರ್ತವೆ, ಜೊತೆಗೆ ನಾವು ಸ್ವಲ್ಪ ತಿನ್ನೋಣ ಅಂತ. ಇನ್ನೊಂದು ಬ್ಯಾಗ್ ಇದೆ, ಅದಕ್ಕೂ ಕುಯ್ಬೇಕು, ಅದನ್ನು ಕಂಪ್ಲೀಟ್ ಮಾಡ್ತೀನಿ ಈಗ. ನೋಡಿ ಇದು 3ನೇ ಗಿಡ, ಬಟ್ ಇದು ಅಷ್ಟು ಕಾಯಿ ಬಿಟ್ಟಿಲ್ಲ, ಬರೀ ಒಂದು ಸ್ವಲ್ಪ ಬಿಟ್ಟಿದೆ. 2 ಮೇಲ್ಗಡೆ ಕಾಣ್ತಿದ್ದಾವೆ. ಇದು ಲಾಸ್ಟ್ ಟೈಮ್ ಬಿಟ್ಟಿದ್ದು ಚೆನ್ನಾಗಿ, ಈ ಸತಿ ನೋಡಿದ್ರೆ ಏನಕ್ಕೋ ಹಣ್ಣು ಬಿಟ್ಟಿಲ್ಲ ಅಷ್ಟು. ಯೂಶ್ವಲಿ ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಕೆಳಗಡೆಗಿಂತ ಮೇಲ್ಗಡೆನೇ ಹಣ್ಣು ಜಾಸ್ತಿ ಇರ್ತವೆ, ಅದನ್ನು ಕುಯ್ಯೋಕ್ಕೂ ಆಗಲ್ಲ ನಮಗೆ. ಇಲ್ಲ ಈ ಮರದಲ್ಲಿ ಯಾಕೋ ಕಡಿಮೆ ಆಗಿದೆ ಈ ಸತಿ, ಹಣ್ಣೇ ಇಲ್ಲ. ಈಗ ನೋಡಿ ಇಲ್ಲಿ ಆಲ್ರೆಡಿ ಕೂದು 2 ಬ್ಯಾಗ್ ಆಗಿದೆ. ಅದು ಬರೀ ಜಸ್ಟ್ ಕೆಳಗಡೆ ಕೈ ಸಿಕ್ತೋ ಮಾತ್ರ ಕೂತ್ಕೊಂಡಿರೋದು, ಇನ್ನು ಮೇಲ್ಗಡೆ ಎಲ್ಲ ಹಂಗೆ ಇದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇದು ಕಮೆಂಟ್ಸ್ ಇದೆ ಪ್ಲೀಸ್ ಕಮೆಂಟ್ಸ್ ಹಾಕಿ. ನಮ್ಮ ಕೈಲಿ ಏನಿದೆ ಅದನ್ನು ನಾವು ಇನ್ನೂ ಹಂಚ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್.